ನಮಸ್ಕಾರ ಫ್ರೆಂಡ್ಸ್, ನಾಳಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕತೆ ಏನಾಗ್ತಾ ಇದೆ ಅಂತ ಅನ್ನೋದನ್ನ ನೋಡೋಣ ಬನ್ನಿ. ಈಗಾಗಲೇ ಆ ಭೂಮಿಗೆ ತಲೆ ಸುತ್ತು ವಾಮಿಟು ಸ್ಟಾರ್ಟ್ ಆಗಿರುತ್ತೆ. ಇದೆಲ್ಲವ ಸಂಗೀತ ಅವರಿಗೂ ಗೊತ್ತಾಗಿರುತ್ತೆ. ಜಾಸ್ತಿ ಪಾನಿಪುರಿ ತಿಂದಿದ್ದಾಳಲ್ಲ, ಅದಕ್ಕೋಸ್ಕರ ಈ ರೀತಿ ತಲೆ ಸುತ್ತು ಬರ್ತಾ ಇರ್ಬೇಕೇನಾ. ಭೂಮಿ ಹೋಗಿ ನೀನು ರೆಸ್ಟ್ ಮಾಡು, ಅಡುಗೆ ಕೆಲಸ ಎಲ್ಲ ನಾನು ನೋಡ್ಕೊತೀನಿ ಅಂತ ಅಂದ್ಬಿಟ್ಟು ಸಂಗೀತ ಅವರು ಭೂಮಿನ ರೆಸ್ಟ್ ಮಾಡೋದಕ್ಕೆ ಅಂತ ಕಳಿಸಿದ್ರೆ, ಈ ಕಡೆ ಭೂಮಿ ರೆಸ್ಟ್ ಮಾಡ್ದಲೆ ಆಚೆ ಕಡೆಯ ಹಾಲಿನ ಪ್ಯಾಕೆಟ್ ತರೋದಕ್ಕೆ ಅಂತ ಹೋಗಿರ್ತಾಳೆ. ಆಗ ಅಜಿತ್ ವರ್ಕೌಟ್ ಮಾಡ್ತಾ ಇರ್ತಾನೆ ಗಾರ್ಡನ್ನಲ್ಲಿ. ಭೂಮಿ ಬಾಯ್ಲಿ ಎಲ್ಲಿ ಹೋಗ್ತಾ ಇದೀಯ ಅಂತ ಅಂದ್ಬಿಟ್ಟು ಕರಿತಾನೆ. ಆಗ ಭೂಮಿ ಅಲ್ಲಿಗೆ ಬರ್ತಾಳೆ. ಅಲ್ಲಿಗೆ ಬಂದಿದ ತಕ್ಷಣ ಬಾಯ್ಲಿ ನೀನು ವರ್ಕೌಟೇ ಮಾಡಿಲ್ಲ, ಎಷ್ಟೊಂದು ದಿವಸ ಆಗೋಯ್ತೆ, ಇವತ್ತು ನೀನು 40 ವುಡ್ ಬೈಸು ಹಾಗೆ 40 ಸತಿ ಈ ಮನೆ ಸುತ್ತ ಓಡಾಡಬೇಕು ಅಂತ ಅಂದ್ಬಿಟ್ಟು ಅಜಿತ್ ವರ್ಕೌಟ್ ಮಾಡೋದಕ್ಕೆ ಭೂಮಿಗೆ ಹೇಳ್ತಾ ಇರ್ತಾನೆ. ಆಗ ಭೂಮಿ ತಲೆ ಸುತ್ತ ಬರೋಳ್ತಾರವ, ವಾಮಿಟ್ ಬರೋಳ್ತಾರವ ಆಡ್ತಾ ಇರ್ತಾಳೆ. ಏನು ನಾನಿನ್ನೂ ವರ್ಕೌಟೇ ಮಾಡಿಸಿಲ್ಲ, ಅಲೆಯ ತಲೆ ಸುತ್ತ ಬರೋ ಥರವ ನಾಟಕ ಆಡ್ತಾ ಇದೆಯಾ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ, ಸಾಹೇಬ್ರೆ ನಿಜವಾಗ್ಲೂ ಇಲ್ಲ ಸಾಹೇಬ್ರೆ, ನನಗೆ ನಿಜವಾಗ್ಲೂ ತಲೆ ಸುತ್ತ ಬರ್ತಾ ಇದೆ ಸಾಹೇಬ್ರೆ, ವಾಮಿಟ್ ಬಂದಂಗೆ ಆಗ್ತಾ ಇದೆ ಸಾಹೇಬ್ರೆ ಅಂತ ಅಂದ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ. ನಾನು ನೆನ್ನೆನೇ ಹೇಳ್ದೆ ನಿನಗೆ ಇಷ್ಟೊಂದೆಲ್ಲ ಪಾನಿಪುರಿ ತಿನ್ನಬೇಡ ಅಂತ ಅಂದ್ಬಿಟ್ಟು, ಪಾನಿಪುರಿ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಅಂದರು, ಅಷ್ಟೊಂದೆಲ್ಲ ಪಾನಿಪುರಿ ತಿಂದ ಅಂತ ಅಂದ್ಬಿಟ್ಟು ಅಜಿತನು ಬೈತಾ ಇರ್ತಾನೆ. ಆಗ ಸರಿ ಸರಿ ಬಾ ಇವಾಗ ವರ್ಕೌಟ್ ಮಾಡು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ, ಸರಿ ಅಂತ ಅಂದ್ಬಿಟ್ಟು ವರ್ಕೌಟ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಬರ್ತಾಳೆ. ಬಂದಿದ ತಕ್ಷಣನೇ ಅವಳಿಗೆ ವರ್ಕೌಟ್ ಮಾಡೋದಕ್ಕೆ ಆಗ್ತಾ ಇರಲ್ಲ, ತಲೆ ಸುತ್ತಿ ಬಿದ್ದುಬಿಡ್ತಾಳೆ. ಆಗ ಭೂಮಿ ಅವಳನ್ನ ಕ್ಯಾಚ್ ಹಿಡ್ಕೊತಾನೆ. ಅವಳನ್ನ ಹಿಡ್ಕೊಂಡ್ಬಿಟ್ಟು, ಭೂಮಿ ಏನಾಯಿತು ಬಾ ಎತ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ, ಅಯ್ಯೋ ಸಾಹೇಬ್ರೆ ನೀವು ಎತ್ಕೊಂಡು ಹೋಗೋವಷ್ಟು ನನಗೇನು ತೊಂದರೆ ಆಗಿಲ್ಲ ಸಾಹೇಬ್ರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಆಗ ಅಯ್ಯೋ ನಾನು ಎತ್ಕೊಳೋದಕ್ಕೆ ಅಂತ ಬಂದಿರಲಿಲ್ಲ, ಕೆಳಗಡೆ ಏನೋ ಬಿದ್ದಿತ್ತು ಅದನ್ನು ತಗೊಳೋದಕ್ಕೆ ಅಂತ ಬಂದಿದ್ದೆ ಅಷ್ಟೇ ಅಂತ ಅಂದ್ಬಿಟ್ಟು ಅಜಿತ ಸುಳ್ಳು ಹೇಳ್ಬಿಡ್ತಾನೆ. ಆಗ ಈ ಕಡೆ ಸರಿ ಸಾಹೇಬ್ರೆ ಬನ್ನಿ ಹೋಗೋಣ ಅಂತ ಅಂದ್ಬಿಟ್ಟು, ನನ್ನನ್ನು ಹಿಡ್ಕೊಳ್ಳಿ ಸಾಹೇಬ್ರೆ, ನಂಗೆ ಹಿಡ್ಕೊಂಡ್ರೆ ನಾನು ಬರ್ತೀನಿ, ಇಲ್ಲ ಅಂದರೆ ನನ್ನ ಕೈಯಲ್ಲಿ ಬರೋದು ಕಾಲ ತಲೆ ಸುತ್ತು ಜಾಸ್ತಿ ಆಗಿದೆ ಅಂತ ಅಂದ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ. ಸರಿ ಅಂತ ಅಂದ್ಬಿಟ್ಟು ಅಜಿತ ಭೂಮಿನ ಕೈ ಹಿಡ್ಕೊಂಡು ಕರ್ಕೊಂಬರ್ತಾನೆ. ಕರ್ಕೊಂಬಂದಿದ ತಕ್ಷಣ ಈ ಕಡೆ ಮನೆಯವರೆಲ್ಲರೂ, ಈ ಕಡೆ ಶ್ರವಣ್ ಯಾವುದೋ ಬಿಸ್ನೆಸ್ ಬಗ್ಗೆ ಫೋನಲ್ಲಿ ಮಾತಾಡ್ತಾ ಇರ್ತಾನೆ. ಮನೆಯವರೆಲ್ಲರೂ ಮಾತಾಡ್ತಾ ಇದ್ದಾಗ ಅಜಿತ ಭೂಮಿನ ಕೈ ಹಿಡ್ಕೊಂಡು ಕರ್ಕೊಂಬಂದಿದ್ದ ನೋಡಿಬಿಟ್ಟು, ಅಯ್ಯೋ ಅಜಿತ ಏನಾಯ್ತಪ್ಪ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ, ಅಮ್ಮ ನನಗೂ ಗೊತ್ತಿಲ್ಲ, ಭೂಮಿ ತುಂಬಾ ತಲೆ ಸುತ್ತು ವಾಮಿಟ್ ಬರೋಳಂಗೆ ಆಡ್ತಾ ಇದ್ಲು, ಅದಕ್ಕೋಸ್ಕರವ ಕೈ ಹಿಡ್ಕೊಂಡು ಕರ್ಕೊಬಂದೆ, ಅವಳಿಗೊಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರೆ ಸರಿ ಹೋಗ್ಬೋದೇನಾ ಅಂತ ಅಂದ್ಬಿಟ್ಟು ಈ ಕಡೆ ಅಜಿತ್ ಹೇಳ್ತಾ ಇರ್ತಾನೆ. ಈ ಮಾತನ್ನು ಕೇಳಿಸ್ಕೊಂಡಂತ ಈ ಕಡೆ ಸಂಗೀತ ಅವರು, ಹೌದು ಕಣೋ, ಆವಾಗಲೇ ಅಡುಗೆ ಮನೇಲೂ ಇದೇ ರೀತಿ ಆಡ್ತಾ ಇದ್ಲು, ಮೋಸ್ಟ್ಲಿ ಅವಳು ಪಾನಿಪುರಿ ಎಲ್ಲ ತಿಂದಿದ್ಲಲ್ಲ, ಅದಕ್ಕೋಸ್ಕರ ಈ ರೀತಿ ಎಲ್ಲ ಆಡ್ತಾ ಇರ್ಬೇಕೇನೋ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿ ಅಂತ ನಾನೇ ಕಳಿಸಿದ್ದೆ, ಅವಳು ನೋಡಿದ್ರೆ ಮತ್ತೆ ಆಚೆ ಕಡೆ ಎಲ್ಲ ಬಂದಿದ್ದಾಳೆ, ಮೊದಲು ಕರ್ಕೊಂಡೋಗೋಳನ್ನ ರೆಸ್ಟ್ ಮಾಡಿಸು ಅಂತ ಅಂದ್ಬಿಟ್ಟು ಸಂಗೀತ ಅವರು ಹೇಳಿ ಅಜಿತನ್ನ ಭೂಮಿನ ಮೇಲ್ಗಡೆ ಕಳಿಸ್ತಾರೆ. ಆಗ ಈ ಕಡೆ ಶ್ರವಣ್ ಅವರು ನಾನು ಎಲ್ಲೂ ಹೋಗಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಯಾಕೋ ಶ್ರವಣ ಎಲ್ಲೋ ಬಿಸ್ನೆಸ್ ಮೇಲೆ ಹೊರಗಡೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೆ, ಈಗ ನೋಡಿದ್ರೆ ಎಲ್ಲೂ ಹೋಗಲ್ಲ ಅಂತ ಹೇಳ್ತಾ ಇದೀಯ ಅಂತ ಅಂದ್ಬಿಟ್ಟು ಸಂಗೀತ ಅವರು ಹೇಳ್ತಾ ಇದ್ದಾಗ, ಈ ಭೂಮಿ ನೋಡಿದ್ರೆ ಈಗ ನೋಡಿದ್ರೆ ಹುಷಾರಿಲ್ಲ ಅಂತ ಅಂತಿದ್ದಾಳೆ, ಅವಳನ್ನ ಆಸ್ಪತ್ರೆ ಬೇರೆ ಕರ್ಕೊಂಡು ಹೋಗಬೇಕು, ಇಂಥ ಟೈಮ್ನಲ್ಲಿ ನಾನು ಬಿಸ್ನೆಸ್ಸು ಅಂತ ಹೊರ್ಗಡೆ ಹೋದರೆ ಸರಿ ಹೋಗುತ್ತೇನಕ್ಕ, ನಾನು ತಂದೆಯಾಗಿ ನಿಂತ್ಕೊಂಡು ಅವಳನ್ನ ಆಚೆ ಕಡೆ ಆಸ್ಪತ್ರೆಗೆ ಅಂತ ಕರ್ಕೊಂಡು ಹೋಗಿ ಬರ್ತೀನಿ, ಮೊದಲು ಈ ಕೆಲಸ ಆಗಲಿ, ಅವಳು ಹುಷಾರಾದರೆ ಆಮೇಲೆ ನಾನು ಬಿಸ್ನೆಸ್ ಮೇಲೆ ಹೊರ್ಗಡೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಶ್ರವಣ್ ಹೇಳ್ತಾ ಇರ್ತಾರೆ. ಈ ಮಾತನ್ನು ಕೇಳಿಸ್ಕೊಂಡಂಥ ಸಂಗೀತ ಅವ್ರಿಗೆ ಖುಷಿ ಆಗ್ತಾ ಇರುತ್ತೆ. ಅದೆಲ್ಲ ಆಗಿದ್ದಾದ್ಮೇಲೆ ಈ ಕಡೆ ಅಜಿತ ಭೂಮಿನ ಕರ್ಕೊಂಬಂದ್ಬಿಟ್ಟು ಬೆಡ್ ಮೇಲೆ ಮಲಗಿಸ್ತಾನೆ. ಬೆಡ್ ಮೇಲೆಲ್ಲ ಮಲಗಿಸಿದ್ದೆಲ್ಲ ಆದಮೇಲೆ, ಭೂಮಿ ನೀನು ಒಂದು ಸ್ವಲ್ಪ ಹೊತ್ತು ಇಲ್ಲೇ ಮಲಗಿರು, ನಿನಗೆ ಏನಾದರೂ ತೊಗೊಂಬರ್ತೀನಿ ಕೆಳಗಡೆ ಹೋಗಿ ಅಂತ ಹೇಳಿ ಅಜಿತ ಕೆಳಗಡೆ ಬರ್ತಾರೆ. ಬಂದಿದ ತಕ್ಷಣ ಈ ಕಡೆ ಸಂಗೀತ ಹಾಗೆ ಪಲ್ಲವಿ ಇಬ್ಬರು ಅಡುಗೆ ಮಾಡ್ತಾ ಇರ್ತಾರೆ. ಅಮ್ಮ ನನಗೇನಾದರೂ ವಾಮಿಟ್ಟು ತಲೆ ಸುತ್ತು ಅಂತ ಬಂದಾಗ ಅಜ್ಜಿ ನನಗೆ ಒಂದು ನಲ್ಲಿಕಾಯಿ ಕೊಡೋರಲ್ಲ, ಅದೇ ಕಾಡು ನಲ್ಲಿಕಾಯಿ, ಅದು ಎಲ್ಲಿಕ್ಕಿದೆಯಮ್ಮ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾಗ, ಅದು ಅದು ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾನೆ. ಆಗ ಈ ಕಡೆ ಪಲ್ಲವಿ ಅವರು, ಅಯ್ಯೋ ಅಜಿತಣ್ಣ ಅದು ಏನೇ ಇದ್ರೂ ನನ್ನನ್ನು ಕೇಳಿ, ನನಗೆ ಗೊತ್ತಿರುತ್ತೆ ಎಲ್ಲಿರುತ್ತೆ ಅಂತ ಅಂದ್ಬಿಟ್ಟು ಅಂತವ ಪಲ್ಲವಿ ಅಲ್ಲಿದ್ದಂಥ ಕಾಡಿನಲ್ಲಿ ಕೈನ ಅಜಿತ್ ಕೈಗೆ ತಂದುಕೊಡ್ತಾರೆ. ಆಗ ಈ ಕಡೆ, ಅಲ್ಲ ಕಣೋ ಅಜಿತ, ಏನಕ್ಕೋ ಕಾಡಿನಲ್ಲಿ ಕೈ ಎಲ್ಲ ಕೇಳ್ತಾ ಇದೀಯ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾಗ, ಅದು ಅಮ್ಮ ಭೂಮಿ ಬೆಳಗಿಂದವ ವಾಮಿಟು ತಲೆನೋವು ತಲೆ ಸುತ್ತು ಅಂತ ಎಲ್ಲ ಹೇಳ್ತಾ ಇದ್ದಾಳೆ, ಅದಕ್ಕೋಸ್ಕರವ ಅಜ್ಜಿ ನನಗೆ ಕೊಡೋರಲ್ಲ, ಅದೇ ರೀತಿ ಅವಳಿಗೂ ಕೊಟ್ಟರೆ ಸರಿ ಹೋಗ್ಬೋದೇನೋ ಅಂತ ಅಂದ್ಬಿಟ್ಟು ತಗೊಂಡೋಗ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ, ಈ ಕಡೆ ಪಲ್ಲವಿ ಅವ್ರು ಹೇಳ್ತಾ ಇರ್ತಾರೆ, ಅಯ್ಯೋ ಅಣ್ಣ ಈ ರೀತಿ ಎಲ್ಲ ಹೆಣ್ಮಕ್ಳಿಗೆ ಆಗೋದು ಸಹಜನೇ, ತಿಂಗಳು ಕೊನೆಯಲ್ಲಿ ಈ ರೀತಿ ಎಲ್ಲ ಆಗ್ತಾ ಇರುತ್ತೆ, ಹಾಗೆ ಪ್ರೆಗ್ನೆಂಟ್ ಏನಾದರೂ ಆಗಿದ್ದಾಗ ಆವಾಗ ಈ ರೀತಿ ಎಲ್ಲ ಆಗ್ತಾ ಇರುತ್ತೆ, ಇದಕ್ಕೆಲ್ಲ ನೀನ್ಯಾಕಣ ಇಷ್ಟೊಂದು ಟೆನ್ಷನ್ ಮಾಡ್ಕೊತಾ ಇದೆಯಾ, ಭೂಮಿ ಅಮ್ಮೋರೇನಾದರೂ ಪ್ರೆಗ್ನೆಂಟಾಗಿ ಅವರಿಗೆ ಹೆರಿಗೆ ನೋವು ಸ್ಟಾರ್ಟ್ ಆಯ್ತು ಅಂತ ಅಂದರೆ ಇದು ಅದಕ್ಕಿಂತ ನೋವು ಜಾಸ್ತಿ ಇರುತ್ತೆ, ಅವಾಗೆಲ್ಲ ನೀವು ಸಮಾಧಾನವಾಗಿ ಇದ್ದು ಅವರನ್ನು ಆಸ್ಪತ್ರೆಗಳಿಗೆ ಕರ್ಕೊಂಡು ಹೋಗ್ಬೇಕು, ಅಂಥದ್ರಲ್ಲಿ ನೀವು ಇಷ್ಟಕ್ಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡ್ರೆ ಸರಿ ಹೋಗುತ್ತಾ ಅಂತ ಅಂದ್ಬಿಟ್ಟು ಪಲ್ಲವಿ ಅವರು ಹೇಳೇ ಬಿಡ್ತಾಳೆ. ಇದನ್ನು ಕೇಳಿಸ್ಕೊಂಡಂಥ ಅಜಿತ್ ಮನಸ್ಸಿನಲ್ಲಿ ಏನೋ ಒಂಥರ ಭಾವನೆ
ಭೂಮಿ ನಿಜವಾಗ್ಲೂ ನನ್ನ ಮಗುವಿಗೆ ತಾಯಾಗೋದು ಅದು ಕನಸಿನ ಮಾತು ಅಂತ ಅನಿಸುತ್ತೆ. ನನ್ನ ಪ್ರಕಾರ ಅದು ನಿಜ ಆಗುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಅಜಿತ ಮನಸ್ಸಿನಲ್ಲೇ ಅಂದ್ಕೊತಾ ಇರ್ತಾನೆ. ಆಗ ಈ ಕಡೆ ಸಂಗೀತ ಅವರು, "ಅಜಿತ ಯಾಕೋ ಏನೋ ನೆನಪು ಮಾಡ್ಕೊತಾ ಇದೆಯಾ?" ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ, "ಏನೂ ಇಲ್ಲ ಅಮ್ಮ, ನಾನು ತಗೊಂಡೋಗ್ತೀನಿ" ಅಂತ ಅಂದ್ಬಿಟ್ಟು ಒಂದು ಕಾಡಿನಲ್ಲಿ ಕೈನ ಅಜಿತ ಅಲ್ಲಿಂದ ತಗೊಂಡೋಗ್ತಾನೆ. ಆಗ ಈ ಕಡೆ, "ಅಲ್ಲ ಕಣೆ ಪಲ್ಲವಿ, ನೀನೇನೋ ಹೇಳ್ದಲ್ಲ ಆವಾಗಲೆಯ ಪ್ರೆಗ್ನೆಂಟು ಅಂತ ಎಲ್ಲ" ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾಗ, "ಹೌದು ಸಂಗೀತಮ್ಮೋರೇ, ಈ ರೀತಿ ಎಲ್ಲ ಆಗೋದು ಹೆಣ್ಮಕ್ಳಿಗೆ ಸಹಜ ತಾನೇ, ನಿಮಗೇನು ಗೊತ್ತಿಲ್ವಾ?" ಅಂತ ಅಂದ್ಬಿಟ್ಟು ಪಲ್ಲವಿಯರು ಹೇಳ್ತಾ ಇದ್ದಾಗ, "ಹಾಗಾದರೆ ನಮ್ಮ ಭೂಮಿ ಬೆಳಗ್ಗೆಯಿಂದ ತಲೆ ಸುತ್ತು ವಾಮಿಟು ಎಲ್ಲ ಬರ್ತಾ ಇದೆ ಅಂತ ಅಂದರೆ ಇದು ಪ್ರೆಗ್ನೆಂಟ್ ಆಗಿರೋರಿಗೆ ಆಗಿರೋವಂಥ ಲಕ್ಷಣ ಅಲ್ವೇನೆ ಪಲ್ಲವಿ? ಹಾಗಾದರೆ ನಮ್ಮ ಭೂಮಿ ತಾಯಿ ಆಗ್ತಾ ಇದ್ದಾಳೆ" ಅಂತ ಅಂದ್ಬಿಟ್ಟು ಸಂಗೀತ ಅವರು ತುಂಬಾ ಎಕ್ಸೈಟ್ ಆಗಿ ಖುಷಿ ಆಗ್ಬಿಟ್ಟಿರ್ತಾರೆ. ಆಗ ಈ ಕಡೆ ಇದ್ರೂ ಇರ್ಬೋದು ಸಂಗೀತಮ್ಮ, ಇವರೆಲ್ಲ ಭೂಮಿ ಅವರು ಬೆಳಗ್ಗೆಯಿಂದ ವಾಮಿಟು, ತಲೆ ಸುತ್ತು ಅಂತ ಎಲ್ಲ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಇದೇ ರೀತಿ ಆಗಿರುತ್ತೆ ಅಂತ ಅನಿಸುತ್ತೆ. ಅವರು ಮೊದಲೇ ಮದುವೆ ಆಗಿ ಅಲ್ಲ 6 ತಿಂಗಳಾಗೋಯ್ತಲ್ಲ, ಈಗ ಪ್ರೆಗ್ನೆಂಟ್ ಆಗಿದ್ರು ಆಗಿರ್ಬೋದು ಅಂತ ಅಂದ್ಬಿಟ್ಟು ಪಲ್ಲವಿ ಹೇಳ್ತಾ ಇರ್ತಾಳೆ. ಈ ಮಾತನ್ನ ಕೇಳಿಸ್ಕೊಂಡಂತ ಸಂಗೀತಕ್ಕಂತೂ ತುಂಬಾನೇ ಖುಷಿ ಆಗ್ತಾ ಇರುತ್ತೆ. ಆಗ ಈ ಕಡೆ ಅಜಿತ್ ನಲ್ಲಿಕಾಯಿನ ತಗೊಂಬರ್ತಾನೆ. "ನೋಡು ಭೂಮಿ, ಈ ನಲ್ಲಿಕಾಯಿನ ತಿನ್ನು" ಅಂತ ಅಂದ್ಬಿಟ್ಟು ಹೇಳಿ ಆ ನಲ್ಲಿಕಾಯಿನ ಕೊಟ್ಟಾಗ, "ಅಯ್ಯೋ ಸಾಹೇಬ್ರೆ, ಇಷ್ಟೊಂದು ನಲ್ಲಿಕಾಯ? ನಿಜವಾಗ್ಲೂ ಸಾಹೇಬ್ರೆ, ಇಷ್ಟೊಂದು ನಲ್ಲಿಕಾಯಿ ನಾನು ಏನಾದರೂ ತಿಂದ್ಬಿಟ್ಟೆ ಅಂತ ಅಂದರೆ ವಾಮಿಟ್ ಹೋಗ್ಬಿಟ್ಟು ನನಗೆ ಲೂಸ್ ಮೋಷನ್ ಸ್ಟಾರ್ಟ್ ಆಗ್ಬಿಡುತ್ತೆ ಸಾಹೇಬ್ರೆ. ಸಾಹೇಬ್ರೆ ಪ್ಲೀಸ್ ಸಾಹೇಬ್ರೆ, ಬೇಡ ಸಾಹೇಬ್ರೆ, ನನಗೆ ಇಷ್ಟೊಂದು ನೆಲ್ಲಿಕಾಯಿ ತಿಂದರೆ ನಂಗೆ ವಾಮಿಟ್ ಅಲ್ಲ, ಲೂಸ್ ಮೋಷನ್ನೇ ಸ್ಟಾರ್ಟ್ ಆಗಿಬಿಡುತ್ತೆ ಸಾಹೇಬ್ರೆ" ಅಂತ ಅಂದ್ಬಿಟ್ಟು ಭೂಮಿ ಆ, ಹೇಳ್ತಿರ್ತಾಳೆ. ಅದನ್ನೇ ಕೇಳಿಸ್ಕೊಂಡಂತೆ ಈ ಕಡೆ ಅಜಿತ್, "ನೋಡು, ನಿನಗೊಂದು ಆಫರ್ ಕೊಡ್ತಾ ಇದ್ದೀನಿ, ಇಷ್ಟೊಂದೆಲ್ಲ ನೆಲ್ಲಿಕಾಯಿ ತಿಂದೆ ಅಂತ ಅಂದರೆ ನಿನ್ನನ್ನು ಇವತ್ತು ಅಂಗಡಿಗೆ ನಾನೇ ಕರ್ಕೊಂಡು ಹೋಗ್ತೀನಿ" ಅಂತ ಅಂದ್ಬಿಟ್ಟು ಈ ಕಡೆ ಅಜಿತ್ ಹೇಳ್ತಾ ಇರ್ತಾನೆ. "ಓ ಹೌದಾ ಸಾಹೇಬ್ರೆ, ನಿಜವಾಗ್ಲೂ ನನ್ನ ಅಂಗಡಿ ಕರ್ಕೊಂಡು ಹೋಗ್ತೀರಾ? ಹಾಗಾದರೆ ತಿಂತೀನಿ ಬಿಡಿ ಸಾಹೇಬ್ರೆ" ಅಂತ ಅಂದ್ಬಿಟ್ಟು ಒಂದು ನೆಲ್ಲಿಕಾಯಿ ಹಿಡ್ಕೊಂಡು ಆ ಕಡೆಗೂ ಈ ಕಡೆಗೂ ಓಡಾಡ್ತಿರ್ತಾಳೆ. ಮಂಚದ ಮೇಲೆ ಎಲ್ಲ ಕುಣಿದಾಡ್ತಿರ್ತಾಳೆ. ಆ ನೆಲ್ಲಿಕಾಯಿನ ತಿನ್ನೋದಕ್ಕಾಗ್ದಲೇ, ಆ ಹುಳಿನ ಸಹಿಸ್ಕೊಳೋದಕ್ಕಾಗ್ದಲೇ ಆ ಭೂಮಿ ತುಂಬಾನೇ ಕಷ್ಟಪಟ್ಟು ಹೇಗೋ ಅಂತೂ ಇಂತೂ 3 ನೆಲ್ಲಿಕಾಯಿನ ತಿಂದು ಮುಗಿಸ್ತಾಳೆ. "ಸಾಹೇಬ್ರೆ ನೋಡಿ, ನನಗೆಲ್ಲ ವಾಮಿಟ್ ಎಲ್ಲವ ಕಮ್ಮಿ ಆಗೋಯ್ತು, ನಾನು ಆರಾಮಾಗಿದ್ದೀನಿ, ಆರೋಗ್ಯವಾಗಿದ್ದೀನಿ, ನಾನೀಗ ಅಂಗಡಿಗೆ ಹೋಗ್ಬೋದು ಸಾಹೇಬ್ರೆ" ಅಂತ ಅಂದ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ. "ಸರಿ, ಹಾಗಾದರೆ ನಾನು ಹೋಗಿ ಬಟ್ಟೆ ಚೇಂಜ್ ಮಾಡ್ಕೊಂಬರ್ತೀನಿ, ಇಬ್ಬರು ಹೋಗೋಣ ಅಂಗಡಿಗೆ" ಅಂತ ಅಂದ್ಬಿಟ್ಟು ಹೇಳ್ತಾರೆ. ಸರಿ ಅಂತ ಅಂದ್ಬಿಟ್ಟು ಈ ಕಡೆ ಅಜಿತನು ಬಟ್ಟೆ ಚೇಂಜ್ ಮಾಡ್ಕೊಂಬರ್ತಾನೆ. ಬಂದಿದ ತಕ್ಷಣ ಬಾ ಹೋಗೋಣ ಅಂತ ಅಂದ್ಬಿಟ್ಟು ಭೂಮಿ ಅಜಿತ್ ಇಬ್ಬರು ಹೋಗ್ತಾ ಇರಬೇಕಾದ್ರೆ ಮತ್ತೆ ಭೂಮಿ ತಲೆ ಸುತ್ತಿ ಬಿದ್ದುಬಿಡ್ತಾಳೆ. ಆಗ ಈ ಕಡೆ, "ಅಯ್ಯೋ ಭೂಮಿ, ಏನಾಯ್ತು? ಚೆನ್ನಾಗೇ ಇದ್ದೆ, ಮತ್ತೆ ತಲೆ ಸುತ್ತು ಬಂತ" ಅಂತ ಅಂದ್ಬಿಟ್ಟು ಅಜಿತ ಭೂಮಿನ ಕೈ ಹಿಡ್ಕೊಂಡೆ ಕೆಳಗಡೆ ಕರ್ಕೊಂಬರ್ತಾನೆ. ಕೆಳಗಡೆ ಕರ್ಕೊಂಬಂದಿದ ತಕ್ಷಣ ಈ ಕಡೆ ಮನೆಯವರೆಲ್ಲರೂ ಅಲ್ಲೇ ಕುತ್ಕೊಂಡಿರ್ತಾರೆ. ಆಗ ಅಜಿತ, "ಏನಾಯ್ತು? ಯಾಕೆ ಏನಾಯ್ತು? ಅಂಗಡಿಗೆ ಹೋಗ್ತಾ ಇದ್ದೀರಾ?" ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾಗ, "ಇಲ್ಲ ಅಮ್ಮ, ಭೂಮಿ ಮತ್ತೆ ತಲೆ ಸುತ್ತು ವಾಮಿಟ್ ಬಂದವಳಂಗೆ ಆಡಿದ್ಲು, ಮತ್ತೆ ತಲೆ ಸುತ್ತು ಬಂದ್ಬಿಟ್ಟಿತ್ತು, ಅದಕ್ಕೋಸ್ಕರ ಅವಳನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ" ಅಂತ ಅಂದ್ಬಿಟ್ಟು ಅಜಿತ್ ಹೇಳ್ತಾ ಇರ್ತಾನೆ. ಈ ಮಾತನ್ನ ಕೇಳಿಸ್ಕೊಂಡಂತ ಸಂಗೀತ ಅವ್ರಿಗೆ ತುಂಬಾನೇ ಖುಷಿ ಆಗ್ತಾ ಇರುತ್ತೆ. "ಹಾಗಾದ್ರೆ ಅಜಿತ, ನೀನು ಎಲ್ಲೂ ಕರ್ಕೊಂಡು ಹೋಗೋಂಥ ಅವಶ್ಯಕತೆ ಇಲ್ಲ ಕಣೋ, ಅವಳು ಅದು ಇದು ಅದೇ ಕಣೋ, ಅದಕ್ಕೋಸ್ಕರನೇ ಇದಾಗಿರೋದು" ಅಂತ ಅಂದ್ಬಿಟ್ಟು ಸಂಗೀತ ಅವರು ಹೇಳ್ತಾ ಇರ್ತಾರೆ. ಆಗ ಈ ಕಡೆ ಮನೆಯವರೆಲ್ಲರೂ ಏನಿರ್ಬೋದು ಅಂತ ಅಂದ್ಬಿಟ್ಟು ಶಾಕಿಂದ ನೋಡ್ತಾ ಇರ್ತಾರೆ. ಈ ಕಡೆ ದೇವಯಾನಿಗಂತೂ ಮೊದಲೇ ಗೊತ್ತಾಗಿರುತ್ತೆ, ಭೂಮಿ ಪ್ರೆಗ್ನೆಂಟ್ ಆಗಿದ್ರೆ, ಅಕಸ್ಮಾತ್ ಏನಾದರೂ ಇವಳು ಪ್ರೆಗ್ನೆಂಟ್ ಆಗಿದ್ರು ಅಂತ ಅಂದರೆ ಅಜಿತ್ ಭೂಮಿ ಬೇಸ್ಮೆಂಟು ಇನ್ನೂ ಗಟ್ಟಿಯಾಗಿ ಅಂಟ್ಕೊಂಡ್ಬಿಡುತ್ತೆ. ಆವಾಗ ಇವರಿಬ್ಬರನ್ನು ದೂರ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನನ್ನ ಮಗಳು ಅಂಜುನ ಅಜಿತ್‌ಗೆ ಕೊಟ್ಟು ಮದುವೆ ಮಾಡೋದಕ್ಕೆ ಆಗೋದೇ ಇಲ್ಲ. ಹೇಗಾದರೂ ಮಾಡಿ ಆ ಮಗುನ ಸಾಯಿಸಬೇಕು ಅಂತ ಅಂದ್ಬಿಟ್ಟು ದೇವಯಾನಿ ಮನಸ್ಸಿನಲ್ಲಿ ಅಂದ್ಕೊತಾ ಇರ್ತಾಳೆ. ಹಾಗೆ ಈ ಕಡೆ, "ಏನೇ ಸಂಗೀತ, ಅದು ಅದು ಆಗಿದ್ರೆ ಈ ಥರ ಆಗುತ್ತೆ ಅಂತ ಹೇಳ್ತಾ ಇದೆಯಲ್ಲ, ಏನೇ ಅದು?" ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ, ಸ ಆ, ರಮ "ರೀ, ಏನು ಗೊತ್ತೇನ್ರಿ, ನಾವಿಬ್ರು ತಾತ ಅಜ್ಜಿ ಆಗ್ತಾ ಇದೀವಿ, ಭೂಮಿ ಪ್ರೆಗ್ನೆಂಟ್ ಆಗಿದ್ದಾಳೆ, ಅಜಿತ್ ಅಪ್ಪ ಆಗ್ತಾ ಇದ್ದಾನೆ, ಭೂಮಿ ತಾಯಿ ಆಗ್ತಾ ಇದ್ದಾಳೆ" ಅಂತ ಅಂದ್ಬಿಟ್ಟು ಸಂಗೀತ ಅವರು ಹೇಳೇ ಬಿಡ್ತಾರೆ. ಈ ಮಾತನ್ನ ಕೇಳಿಸ್ಕೊಂಡಂತ ಮನೆಯವ್ರಿಗೆಲ್ಲರಿಗೂ ತುಂಬಾನೇ ಖುಷಿ ಆಗ್ತಾ ಇರುತ್ತೆ. ಎಷ್ಟು ಖುಷಿ ಆಗ್ತಾ ಇರುತ್ತೆ ಅಂದರೆ ಅಷ್ಟು ಖುಷಿ ಆಗ್ತಾ ಇರುತ್ತೆ. ಈ ಕಡೆ ಅಜಿತ್ ಮುಖನ ನೋಡ್ತಾ ಇರ್ತಾರೆ ಎಲ್ಲರೂ. ಅಜಿತ್‌ಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇರಲ್ಲ. ಅವ್ರ ಮುಂದೆ ಅವನು ನಗಾಡೋ ಥರವ ನಗಾಡ್ತಾ ಇರ್ತಾನೆ, ತುಂಬ ಖುಷಿ ಪಡ್ತಾ ಇರ್ತಾನೆ. ಈ ಕಡೆ ಭೂಮಿನೂ ಏನು ಮಾತಾಡಬೇಕು ಅಂತಾನೆ ಗೊತ್ತಾಗ್ತಾ ಇರಲ್ಲ. ಈಗ ನಾನು ಪ್ರೆಗ್ನೆಂಟ್ ಆಗಿಲ್ಲ ಅಂತ ಅಂದರೆ ಅದೇಗೆ ಹೇಳ್ತೀಯ ಭೂಮಿ ಅಂತ ಅಂದ್ಬಿಟ್ಟು ಈ ಕಡೆ ಸಂಗೀತ ಅವರು ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ಭೂಮಿನೂ ನಗಾಡೋ ರೀತಿಯಾಗಿ ಹೇಳ್ತಾ ಇರ್ತಾಳೆ. "ಭೂಮಿ, ಎಷ್ಟು ದಿವಸ ಆಗಿತ್ತಮ್ಮ, ತಿಂಗಳಾಗಿ?" ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾಗ, "ಅತ್ತೆ, ಈ ಸತಿ ನಾನು ಆಗೇ ಇಲ್ಲ ಅತ್ತೆ" ಅಂತ ಅಂದ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ. ಆಗ, "ಹೌದು, ಇದು ನಿಜವಾಗ್ಲೂ ಅದೇಯ ಭೂಮಿ ನಿಜವಾಗ್ಲೂ ಪ್ರೆಗ್ನೆಂಟ್ ಆಗಿದ್ದಾಳೆ" ಅಂತ ಅಂದ್ಬಿಟ್ಟು ಸಂಗೀತ ಅವರು ಅಂತೂ ತುಂಬಾನೇ ಖುಷಿ ಪಡ್ತಾ ಇರ್ತಾರೆ. ಅದಕ್ಕೋಸ್ಕರ ನಮ್ಮ ಮನೇಲಿ ಇವತ್ತು ಹಬ್ಬ ಮಾಡ್ತೀನಿ ಅಂತ ಅಂದ್ಬಿಟ್ಟು ದೇವರಿಗೆ ಅಂತ ಅಂದ್ಬಿಟ್ಟು ನಾನಾ ರೀತಿ ನೈವೇದ್ಯಗಳನ್ನ ಮಾಡಿಬಿಟ್ಟು ದೇವ್ರ ಮುಂದೆ ಇಟ್ಬಿಟ್ಟು ದೇವರಿಗೆ ಪೂಜೆ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಹೋಗಿರ್ತಾಳೆ. ಆಗ ಈ ಕಡೆ ಮನೆಯವರೆಲ್ಲರೂ ತುಂಬಾನೇ ಖುಷಿಯಾಗಿರ್ತಾರೆ. ಭೂಮಿ ಅಜಿತ್ ಅಂತೂ ಏನು ಮಾತಾಡಬೇಕು ಅಂತಾನೆ ಗೊತ್ತಾಗ್ತಾ ಇರಲ್ಲ. ಅಯ್ಯಯ್ಯೋ, ಇವ್ರಿಗೆ ಹೇಗೆ ಅರ್ಥ ಮಾಡಿಸೋದು, ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಹೇಳ್ತಾ ಇದ್ದಾರಲ್ಲ ಅಂತ ಅಂದ್ಬಿಟ್ಟು ಭೂಮಿನ ಅಂದ್ಕೊತಾ ಇರ್ತಾಳೆ. ಆದರೆ ಈ ಕಡೆ ಮನೆಯವರೆಲ್ಲರೂ ತುಂಬಾನೇ ಖುಷಿ ಪಡ್ತಾ ಇರ್ತಾರೆ. ಭೂಮಿ
ಅಜಿತ್ ಇಬ್ರು ತಂದೆ ತಾಯಿ ಆಗ್ತಾ ಇದ್ದಾರೆ, ನಾವಿಬ್ರು ಅಜ್ಜಿ ತಾತ ಆಗ್ತಾ ಇದೀವಿ ಅಂತ ಅಂದ್ಬಿಟ್ಟು ಈ ಕಡೆ ತುಂಬ ಖುಷಿ ಪಡ್ತಾ ಇರ್ತಾರೆ. ಅಜ್ಜಿ ಅಂತೂ ಇನ್ನೂ ಇರುವಾರ ತುಂಬ ಖುಷಿ ಪಡ್ತಾ ಇರ್ತಾರೆ. ನಮ್ಮ ಮನೆಗೆ ಮರಿಮಗ ಬರ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಅಜ್ಜಿ ತುಂಬಾನೇ ಖುಷಿ ಪಡ್ತಾ ಇರ್ತಾರೆ. ದೇವಯಾನಿಗೆ ತುಂಬಾನೇ ಭಯ ಸ್ಟಾರ್ಟ್ ಆಗಿರುತ್ತೆ. ಹೇಗಾದರೂ ಮಾಡಿ ಅಜಿತ್ತು ಹಾಗೆ ಭೂಮಿಗೆ ಹುಟ್ಟಿರೋಂಥ ಮಗುನ ಹುಟ್ಟೋದಕ್ಕಿಂತ ಮುಂಚೆನೇ ಆ ಮಗುನ ಸಾಯಿಸ್ಬಿಡ್ಬೇಕು ಅಂತ ಅಂದ್ಬಿಟ್ಟು ಈ ದೇವಯಾನಿ ನಾನಾ ರೀತಿ ಸ್ಕೆಚ್ಗಳನ್ನ ಹಾಕ್ತಾ ಇರ್ತಾಳೆ. ಈ ಕಡೆ ಅಶ್ವಿನಿಗೂ ತುಂಬಾನೇ ಭಯ ಆಗ್ತಾ ಇರುತ್ತೆ. ಈ ಭೂಮಿ ಅಜಿತ್ ಇಬ್ರು ಒಂದಾಗಬಾರ್ದು ಅಂತ ನಾವು ಎಷ್ಟೋ ಪ್ರಯತ್ನ ಮಾಡಿದ್ರು ಆ ಇಬ್ರು ಒಂದಾಗ್ಬಿಟ್ರಲ್ಲ ಅಂತ ಅಂದ್ಬಿಟ್ಟು ಈ ಕಡೆ ಅಶ್ವಿನಿನೂ ತುಂಬಾನೇ ಭಯ ಪಡ್ತಾ ಇರ್ತಾಳೆ. ಅಪ್ಪು ಅಂತೂ ಹುರ್ಕೊಳ್ತಾ ಇರ್ತಾಳೆ. ಈ ಮೂರು ಜನಕ್ಕೂ ಆ ಭೂಮಿ ಪ್ರೆಗ್ನೆಂಟ್ ಆಗಿದ್ದಾಳೆ ಅನ್ನೋ ವಿಷಯ ಕೇಳಿ ತುಂಬಾನೇ ಬೇಜಾರಾಗಿ ಹೋಗಿರುತ್ತೆ. ಅವಳು ಮಗುನ ಹೇಗಾದರೂ ತೆಗಿಸ್ಬೇಕು ಅಂತ ಅಂದ್ಬಿಟ್ಟು ಇವರು ಸ್ಕೆಚ್ ಹಾಕ್ತಾ ಇದ್ರೆ, ಇನ್ನೊಂದು ಕಡೆ ಸಂಗೀತ ಅವರಂತೂ ತುಂಬಾನೇ ಖುಷಿ ಪಡ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಈ ಅಜಿತ್ ಹಾಗೆ ಭೂಮಿ ಇಬ್ರು ಏನು ಮಾತಾಡಬೇಕು ಅಂತ ಗೊತ್ತಾಗ್ದಲೆಯ ಅಯ್ಯೋ ನಾವಿಬ್ರು ಕಾಂಟ್ರಾಕ್ಟ್ರು ಮದುವೆ ಆಗಿರೋದು ಅಂತ ಗೊತ್ತಿದ್ರು ನಾವು ಏನು ಮಾತಾಡೋದಂಥ ಪರಿಸ್ಥಿತಿಲಿ ಇಲ್ವಲ್ಲಪ್ಪ. ಇವರೆಲ್ಲರೂ ಸೇರಿಕೊಂಡು ನನ್ನ ಹಾಗೆ ಭೂಮಿಗೆ ಇಬ್ರಿಗೂ ಮಗು ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅಮ್ಮ ನಿನಗೆ ಹೇಗೆ ಅರ್ಥ ಮಾಡಿಸ್ಬೇಕು ಅಂತಲೇ ಗೊತ್ತಾಗ್ತಾ ಇಲ್ವಲ್ಲಮ್ಮ. ನಾನೀಗ ಏನಾದರೂ ಭೂಮಿ ತಾಯಿ ಆಗಿಲ್ಲ ಅಂತ ಹೇಳ್ಬಿಟ್ರೆ ನೀವು ಅದಕ್ಕೂ ಬೇಜಾರು ಮಾಡ್ಕೊತೀರ. ಈಗೇನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಅಂದ್ಬಿಟ್ಟು ಅಜಿತ್ ಮನಸ್ಸಿನಲ್ಲೇ ಅಂದ್ಕೊತಾ ಇರ್ತಾನೆ.